ನಾನಿವತ್ತು 5 ರೂಪಾಯಿಗೆ ಊಟ ಸಿಗೋ ಇಂದಿರಾ ಕ್ಯಾಂಟೀನ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಊಟನ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಗೌರ್ಮೆಂಟ್ ಕೊಡೋ ಊಟದ ಕ್ವಾಲಿಟಿ ಟೇಸ್ಟ್ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅಂತ. ಯಾಕಂದ್ರೆ ಮತ್ತೆ ನಾವು ಟೆಕ್ನಿಕ್ ಕೊಡ್ತಾ ಇದೀವಿ ಅಂತ. ಇಲ್ಲ 10 ರುಪೀಸ್ಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಾಸ್ಪಿಟಲ್ ಹೊರಗಡೆ ನೋಡಿ ಗೈಸ್, ಊಟ ತಿಂಡಿ ಎಲ್ಲ ಹೊರಗಡೆನೆ ಮಾಡ್ತಾವ್ರ. ಊಟ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇಲ್ಲೇ ಇಡ್ತಾವ್ರ. ತುಂಬಾ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಹಿಂಗೆ ಇರುತ್ತೆ. ಸುಮ್ಮನೆ ಬೇರೆಯವರೆಲ್ಲ ಅಂದ್ರೆ ಇಲ್ಲಿ ಯಾಕೆ ನಾವು ಊಟ ಕಮ್ಮಿ ಕೊಡ್ತಾ ಇದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಿರೋ ಪ್ರೈವೇಟ್ ಗೌರ್ಮೆಂಟ್ಗೆ ಬಾಡಿಗೆ ಕೊಟ್ಬಿಟ್ಟು ಇದನ್ನ ಮೇಂಟೈನ್ ಮಾಡ್ತಿರೋದು. ನಾನಿವಾಗ ಇಂದಿರಾ ಕ್ಯಾಂಟೀನ್ ಗೆ ಬಂದಿದ್ದೀನಿ. ಇಂದಿರಾ ಕ್ಯಾಂಟೀನ್ ಅಲ್ಲಿ ನಮ್ಗೆ 5 ರೂಪಾಯಿಗೆನೆ ಊಟ ಸಿಗುತ್ತೆ. ಮಧ್ಯಾಹ್ನ ಟೈಮು 10 ರೂಪಾಯಿ ತಗೊಂಡ್ರೆ, ಬೆಳಗ್ಗೆ ಟೈಮು ನಮ್ಗೆ 5 ರೂಪಾಯಿ ಕೊಟ್ರೆ ಒಳ್ಳೆ ನಾಷ್ಟ ಸಿಗುತ್ತೆ. ಎಲ್ಲಾ ಏರಿಯಾಗಳಲ್ಲೂ ಜಾಸ್ತಿ ಗೌರ್ಮೆಂಟ್ ಕ್ಯಾಂಟೀನ್ ಅಂತ ಸಿಗೋದು ಅಂತ ಇರೋದು ಒಂದೇನೆ, ಅದು ಇಂದಿರಾ ಕ್ಯಾಂಟೀನು. ಅದಕ್ಕೆ ನಾವು ಇವಾಗ ಇಂದಿರಾ ಕ್ಯಾಂಟೀನ್ ಗೆ ಬಂದಿದ್ದೀನಿ. ಇಂದಿರಾ ಕ್ಯಾಂಟೀನ್ ಹೊರಗಡೆ ನೋಡಿ ಹೆಂಗೈತೆ ಅಂತ ವಾತಾವರಣ. ಫುಲ್ಲು ಈ ಕಡೆ ಸೈಡ್ ಇಂದ ಎಂಟ್ರಿ ತಗೊಂಡ್ರೆ ನಾವು ಫುಲ್ಲು ಮರ ಗಿಡ ಎಲ್ಲ ಇದೆ, ತಣ್ಣಗಿದೆ. ಟಿಕೆಟ್ ನ ತಗೊಂಡು ಊಟನ ತಗೋಣ ಬನ್ನಿ. ಹೊರಗಡೆ ಬೋರ್ಡ್ ಹಾಕೋರೆ, ನೋಡೋಣ ಬನ್ನಿ. ಟೋಕನ್ ನೀಡುವ ಸ್ಥಳ, ಜಾಸ್ತಿ ಜನ ಇದ್ರೆ ಟೋಕನ್ ಇಲ್ಲಿ ಕೊಡ್ತಾರೆ, ಇಲ್ಲ ಅಂತಂದ್ರೆ ಒಳಗೆ ಡೈರೆಕ್ಟ್ ತಗೊಳ್ಳೋದು. ನಮ್ಗೆ ಬೆಳಗ್ಗೆ ಟೈಮ್ ಬಂದ್ರೆ ನಮ್ಗೆ 5 ರೂಪಾಯಿಗೆನೆ ಇಡ್ಲಿ ಜೊತೆಗೆ ಪೊಂಗಲ್ಲು, ಇಡ್ಲಿ ಜೊತೆಗೆ ಪುಳಿಯೋಗರೆ, ಆತರ ಯಾವ್ದಾದ್ರು ನಾವು ತಗೋಬಹುದು. ಇವಾಗ ನಾವು ಬಂದಿರೋದು ಮಧ್ಯಾಹ್ನ ಟೈಮ್ ಅಲ್ವಾ. ಮಧ್ಯಾಹ್ನ ಟೈಮ್ ಅಲ್ಲಿ ನಮ್ಗೆ 10 ರುಪೀಸ್ಗೆ ಅನ್ನ ಸಾಂಬಾರು, ತರಕಾರಿ ಸಾಂಬಾರು. ಹಳೇದಾದು. ಈಗ ಎಷ್ಟಣ್ಣ ಇದು ಊಟದ ಪ್ರೈಸ್? 10 ರೂಪಾಯಿ ಸೇಮ್. ಅವಾಗ ಫಸ್ಟ್ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ 2 ರುಪೀಸ್ಗೆ ನಾಷ್ಟ ಸಿಗೋದಲ್ವಾ ಅವಾಗ? ಸ್ಟಾರ್ಟಿಂಗ್ 5 ರೂಪಾಯಿನೇನಾ? ಬ್ರೇಕ್ಫಾಸ್ಟ್ ಮಾತ್ರ 5 ರೂಪಾಯಿ, ಲಂಚ್ ಡಿನ್ನರ್ ಎಲ್ಲ 10 ರೂಪಾಯಿ. ಲಂಚ್ ಡಿನ್ನರ್ 10 ರೂಪಾಯಿ, ಬ್ರೇಕ್ಫಾಸ್ಟ್ ಮಾತ್ರ 5 ರುಪೀಸ್. ಗೈಸ್ ಇವಾಗ ಪೇ ಮಾಡ್ಬಿಟ್ಟು ನಾವು ಊಟ ತಗೋಣ. ನಾವು ಒಂದು ಊಟ ಕೊಡಿ. ಟೋಕನ್ ಎಲ್ಲಿ ತಗೋಣ ನಾನು? ಸ್ವಲ್ಪ ಅಷ್ಟೇ ಸಾಕ್ಬಿಡಿ. ಯಾಕಂದ್ರೆ ಮತ್ತೆ ನಾವು ಟೆಕ್ನಿಕ್ ಕೊಡ್ತಾ ಇದೀವಿ ಅಂತ. ಇಲ್ಲ ಅವ್ರು ಜಾಸ್ತಿನೇ ಕೊಡ್ತಾರೆ ಗೈಸ್. ನಾವು ಕಮ್ಮಿ ಹಾಕ್ಸ್ಕೊತಾ ಇದೀನಿ, ಜಾಸ್ತಿ ತಿನ್ನಕ್ಕಾಗಲ್ಲ ಅಂತ. ಸುಮ್ಮನೆ ಬೇರೆಯವರೆಲ್ಲ ಅಂದ್ರೆ ಇಲ್ಲಿ ಯಾಕೆ ನಾವು ಊಟ ಕಮ್ಮಿ ಕೊಡ್ತಾ ಇದಾರೆ. ಗೈಸ್ ನಾವಿವಾಗ 10 ರುಪೀಸ್ಗೆ ಅನ್ನ ಸಾಂಬಾರು, ಮೊಸರನ್ನ ಇದೆಯಾ? 20 ರುಪೀಸ್ ಕೊಟ್ಟಿದ್ದು, 10 ರುಪೀಸ್ ಊಟ ಅಲ್ವಾ, 10 ರುಪೀಸ್ ಚೇಂಜ್ ಕೊಟ್ಟವ್ರೆ. ಉಪ್ಪಿನಕಾಯಿ ಹಾಕೋಣ. ಬನ್ನಿ ಇವಾಗ ನಮ್ಮ ಊಟ ತಿನ್ನೋಣ. ಅಂಕಲ್ ನೀವು ಎಕ್ಸ್ ಮಿಲಿಟರಿ ಮ್ಯಾನ್ ಅಂಕಲ್? ನೀವು ಎಷ್ಟು ವರ್ಷ ಸರ್ವ್ ಮಾಡಿದ್ರಿ ಸರ್ ಮಿಲಿಟರಿಲಿ? ನಾವು 18 ವರ್ಷ. 18 ವರ್ಷ. ಕೃಷ್ಣನ್ ಗೈಸ್ ಎಲ್ರು ಕಮೆಂಟ್ ಅಲ್ಲಿ ಕೃಷ್ಣನ್ ಸರ್ಗೆ ಸಲ್ಯೂಟ್ ಹಾಕಿ. ಯಾಕಂತಂದ್ರೆ ನಮ್ಮ ದೇಶಕ್ಕೋಸ್ಕರ 18 ವರ್ಷ ಅವರು ನಮಗೋಸ್ಕರ ದೇಶನ ಕಾಯ್ದಿದ್ದಾರೆ. ಥ್ಯಾಂಕ್ ಯು ಅಂಕಲ್. ಉಪ್ಪಿನಕಾಯಿ ಇದೆಯಾ ಗೈಸ್? ಅನ್ನ ಸಾಂಬಾರ್ ಜೊತೆಗೆ ಉಪ್ಪಿನಕಾಯಿ ಇದೆ, ಉಪ್ಪಿನಕಾಯಿ ಹಾಕ್ಸ್ಕೋಣ. ಏನಂದ್ರೆ ಗೈಸ್ ಇಂದಿರಾ ಕ್ಯಾಂಟೀನ್ ಅಲ್ಲಿ ನಾವು ಕ್ಯಾಶ್ ಮಾತ್ರ ಕೊಡ್ಬೇಕು. ಆನ್ಲೈನ್ ಪೇಮೆಂಟ್, ಗೂಗಲ್ ಪೇ, ಫೋನ್ ಪೇ ಇಸ್ಕೊಳಲ್ಲ. ಕ್ಯಾಶ್ನ ಇಟ್ಕೊ ಬರ್ಬೇಕು ನೀವು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡಕ್ಕೆ. ಬಸವನಗುಡಿ ಇಂದಿರಾ ಕ್ಯಾಂಟೀನ್ಗೆ. ಸೊ ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಅವ್ರೆ. ಆಲ್ರೆಡಿ ತಿನ್ಕೊ ಹೋಗ್ಬಿಟ್ಟವ್ರೆ ಅನ್ಸುತ್ತೆ. ಎಷ್ಟು 2:10 ಊಟದ ಟೈಮ್ನೆ, ಬಟ್ ಜನ ಸ್ವಲ್ಪ ಕಮ್ಮಿ ಅವ್ರೆ. ಅನ್ನ ಸಣ್ಣಕ್ಕಿನೇ ಐತೆ. ಅನ್ನ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದೈತೆ. ಸಾಂಬಾರು ಕೂಡ ಟೇಸ್ಟಿಯಾಗೆ ಚೆನ್ನಾಗಿ ಐತೆ. ನುಗ್ಗೆಕಾಯಿ ಸಾಂಬಾರು, ಅನ್ನ ಸಾರು ಇದು. 10 ರುಪೀಸ್ಗೆ ಇನ್ನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ನಾವು ಕೊಟ್ಟಿರೋದೇ 10 ರೂಪಾಯಿ. 10 ರೂಪಾಯಿಗೆ ತಕ್ಕನಾಗ ಐತೆ ಗೈಸ್ ಊಟ. 10 ರುಪೀಸ್ ಜೊತೆಗೆ ಮೊಸರನ್ನೂ ಕೂಡ ಬರುತ್ತಂತೆ, ಬಟ್ ಇವಾಗ ಖಾಲಿ ಆಗ್ಬಿಟ್ಟೈತೆ ಅಂತಂದ್ರು. ಕಮ್ಮಿ ರೂಪಾಯಿಗೆ ಏನಾದ್ರು ಊಟ ಮಾಡ್ಬೇಕು ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ತಿನ್ಬೋದು 10 ರುಪೀಸ್ ಕೊಟ್ಬಿಟ್ಟು. ಕಮ್ಮಿ ದುಡ್ಡಿರೋರು, ಬಡವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಗೈಸ್. ಕೂಲಿ ಮಾಡೋರ್ಗಾಗಿರ್ಬೋದು, ತುಂಬಾ ಜನ ರೋಡ್ ಸೈಡ್ ಬದುಕ್ತಿರ್ತಾರಲ್ಲ ಅಂತವ್ರಿಗೆ ಇಂದಿರಾ ಕ್ಯಾಂಟೀನ್ ತುಂಬಾನೇ ಹೆಲ್ಪ್ ಆಗುತ್ತೆ. ಕೈ ತೊಳೆಯಕ್ಕೂ ಕೂಡ ಜಾಗ ಇದೆ. ಕುಡಿಯೋ ನೀರ್ ಆಯ್ತಾ ಇಲ್ವಾ ನೋಡಿಲ್ಲ ನಾನು, ನೋಡೋಣ. ಇವಾಗ ಊಟ ಎಲ್ಲ ಮಾಡಿ ಮುಗಿಸಿ ಗೈಸ್ ನಾವು ಕೈ ತೊಳ್ಕೊತಾ ಇದೀನಿ. ತಟ್ಟೆನ ಇಲ್ಲಿ ಕೊಟ್ರೆ ಅವರೇ ಕ್ಲೀನ್ ಮಾಡ್ತಾರೆ. ತಟ್ಟೆ ತೊಳೆಯೋದು ಎಲ್ಲ ಅವರೇ ಮಾಡ್ಕೋತಾರೆ, ನಾವೇನ್ ತೊಳೆಯೋದಿರಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲೂ ಕೂಡ ನಮ್ಗೆ ಕುಡಿಯೋ ನೀರು ವ್ಯವಸ್ಥೆ ಇರುತ್ತೆ. ಕ್ಯಾನ್ ಅಲ್ಲಿ ತಂದಿಟ್ಟಿರ್ತಾರೆ. ಸೊ ಡ್ರಿಂಕಿಂಗ್ ವಾಟರ್, ಫಿಲ್ಟರ್ ವಾಟರ್ನ ನಾವ್ ಇಲ್ಲೇ ಕುಡಿಬಹುದು. ಗೈಸ್ ನಾನಿವಾಗ ಅಪ್ಪಾಜಿ ಕ್ಯಾಂಟೀನ್ಗೆ ಬಂದಿದ್ದೀನಿ. ಇಲ್ಲಿ ಒಳ್ಳೆ ಮುದ್ದೆ ಊಟ ಎಲ್ಲ ಸಿಗುತ್ತೆ. ನಾವು ಮಧ್ಯಾಹ್ನದ ಊಟ ಮಾಡಕ್ ಬಂದಿದೀವಿ. ಜನಗಳು ನೋಡಿ ಆಲ್ರೆಡಿ ಎಲ್ಲಾರು ಊಟನ ಮಾಡ್ತಾ ಇದಾರೆ. ತುಂಬಾ ಜನ ಊಟ ಮಾಡ್ತಿದಾರೆ ಆಲ್ರೆಡಿ. ಅನ್ನ ಸಾಂಬಾರೆಲ್ಲ ಟೈಮಿಂಗ್ಸ್ ಇಲ್ಲ ಐತೆ ನೋಡಿ ಗೈಸ್. 7:30 11 ಗಂಟೆವರೆಗೂ, ಮತ್ತೆ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ಊಟ ಸಿಗುತ್ತೆ. ಭಾನುವಾರದ ಹೊತ್ತು ಮಾತ್ರ ರಜೆ ಇರುತ್ತೆ. ಫುಡ್ ಪ್ರೈಸ್ ನೋಡಿ, ಇಡ್ಲಿಗೆ ಬೆಳಗ್ಗೆ ಟೈಮ್ ಇದು ನಾಷ್ಟದ್ದು ಇಡ್ಲಿ 12 ರೂಪಾಯಿ, ಖಾರ ಬಾತ್ 12 ರೂಪಾಯಿ, ಕೇಸರಿ ಬಾತ್ 12 ರೂಪಾಯಿ, ರೈಸ್ ಬಾತ್ 25 ರೂಪಾಯಿ. ಮಧ್ಯಾಹ್ನದ ಊಟ ಎಲ್ಲ 25 ರೂಪಾಯಿಗೆ ಎಲ್ಲ ಸಿಗುತ್ತೆ. ಎಲ್ಲ 25 ರುಪೀಸ್ ಇದೆ. ಇವಾಗ ಪೇ ಮಾಡ್ಬಿಟ್ಟು ಆರ್ಡರ್ ಮಾಡಿ 25 ರುಪೀಸ್ನ ಪೇ ಮಾಡ್ಬಿಟ್ಟು ರೈಸ್ ಮುದ್ದೆ ಊಟನ ತಗೋತೀನಿ. 25 ರೂಪಾಯಿಗೆ ನಮ್ಗೆ ರೈಸ್ ಮುದ್ದೆ ಊಟ ಸಿಗುತ್ತೆ. ಇವಾಗ ಈಸ್ಕೊಳ್ಳೋಣ. ನಮ್ಮ ಮುದ್ದೆ ಊಟ ನುಗ್ಗೆಕಾಯಿ ಸಾರು, ಅದು ಬೆಳಗ್ಗೆ ಟೈಮ್ ಇಡ್ಲಿ, ವಡೆ ಸಾಂಬಾರು, ಖಾರ ಬಾತು, ರೈಸ್ ಬಾತು ಎಲ್ಲ ಬೆಳಗ್ಗೆ ಟೈಮ್ ಸಿಗುತ್ತೆ. ನಾವು ಬಂದಿರೋದು ಇವಾಗ ಮಧ್ಯಾಹ್ನ ಊಟಕ್ಕೆ. ಸೊ ಅದಕ್ಕೆ ಮುದ್ದೆ ಊಟನ ತಗೋತಾ ಇದೀವಿ. ನಮ್ಮ ಮುದ್ದೆ ಊಟ, ಸಾಂಬಾರು, ಮತ್ತೆ ಜೊತೆಗೆ ಹಪ್ಪಳನೂ ಕೂಡ ಹಾಕೊಡ್ತಾರೆ. ನಮ್ಮ ಬಿಸಿ ಬಿಸಿ ಮುದ್ದೆ ಊಟ ಬಂತು. ಬನ್ನಿ ಇವಾಗ ಅಲ್ಲಿ ತಿನ್ನೋಣ. ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ನಮ್ಮ ಊಟ ಬಂದೈತೆ ನೋಡಿ. 25 ರೂಪಾಯಿ ಊಟ ಇದು. ಒಂದು ಮುದ್ದೆ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ರೈಸ್ ಸಾಂಬಾರ್ ಇದೆ,
ಬನ್ನಿ ಇವಾಗ ಊಟನ ಟೇಸ್ಟ್ ಮಾಡೋಣ. ಮುದ್ದೆ ತಿನ್ನೋಣ ಗೈಸ್. ಮುದ್ದೆ ಫುಲ್ ಸಾಫ್ಟ್ ಆಗಿ ಚೆನ್ನಾಗೈತೆ. ಮುದ್ದೆ ಸಾಂಬಾರ್ ಜೊತೆ ಆರಾಮಾಗಿ ತಿನ್ಬೋದು. ಸಾಂಬಾರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗೈತೆ ಗೈಸ್. ಗೈಸ್ ನಮ್ಗೆ ಇಂದಿರಾ ಕ್ಯಾಂಟೀನ್ಗೂ ಅಪ್ಪಾಜಿ ಕ್ಯಾಂಟೀನ್ಗೂ ಡಿಫ್ರೆನ್ಸ್ ಏನಂತ ಅಂದ್ರೆ, ನಮ್ಗೆ ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ಮುದ್ದೆ ಸಿಗುತ್ತೆ, ಮುದ್ದೆ ಊಟ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಮುದ್ದೆ ಊಟ ಸಿಗಲ್ಲ. ಮತ್ತೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ನೈಟ್ ಊಟ ಕೂಡ ಸಿಗುತ್ತೆ. ಬಟ್ ಆದ್ರೆ ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ಬೆಳಗ್ಗೆ ಊಟ ಮತ್ತೆ ಮಧ್ಯಾಹ್ನದ ಊಟ ಅಷ್ಟೇ ಸಿಗೋದು. ಮುದ್ದೆ ಊಟ ಸಖತ್ತು ಟೇಸ್ಟಿಯಾಗಿ ಚೆನ್ನಾಗೈತೆ ಗೈಸ್. ಒಳ್ಳೆ ಮುದ್ದೆ ಊಟ, ಒಳ್ಳೆ ಮನೆಯಲ್ಲಿ ಊಟ ಮಾಡ್ತೀವಲ್ಲ ಆ ತರ ಫೀಲ್ ಆಗುತ್ತೆ ಮುದ್ದೆ ತಿಂತಿದ್ರಿ. ನೀವು ಸಾಂಬಾರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗೈತೆ ಗೈಸ್. 25 ರೂಪಾಯಿಗೆ ವರ್ತಿರೋಂತ ಊಟ. ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಸೊ ಹೆಲ್ತಿ ಫುಡ್ 25 ರೂಪಾಯಿಗೆ ಆರಾಮಾಗಿ ತಿನ್ಬೋದು. ವರ್ತಿಯಾಗಿ ಟೇಸ್ಟ್ ಚೆನ್ನಾಗೈತೆ. ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ಪಾರ್ಸಲ್ ಕೂಡ ತಗೋಯ್ತಾರೆ. ಇವಾಗ ಇವ್ರು ಪಾರ್ಸಲ್ ತಗೋತಿರೋದು. ಇಲ್ಲಿ ಪಾರ್ಸಲ್ ಕೂಡ ಇಸ್ಕೊ ಹೋಗ್ಬೋದು ನಾವು. ಕುಡಿಯೋ ನೀರ್ ವ್ಯವಸ್ಥೆನೂ ಕೂಡ ಐತೆ. ಊಟ ಮಾಡಾದ್ಮೇಲೆ ಆರಾಮಾಗಿ ನಾವು ಇಲ್ಲೇ ಫಿಲ್ಟರ್ ನೀರ್ನ ಕುಡಿಬೋದು. ನಾನಿವಾಗ ಊಟನ ಮಾಡಾಯ್ತು. ನನಗೆ ಊಟ ಫುಲ್ ಇಷ್ಟ ಆಯ್ತು, ಚೆನ್ನಾಗಿತ್ತು ಟೇಸ್ಟ್. ಆರಾಮಾಗಿ ತಿನ್ಬೋದು, ಟೇಸ್ಟ್ ಒಳ್ಳೆ ಮುದ್ದೆ ಊಟ ಆಯ್ತು. ಒಂದಷ್ಟು ಜನನ್ನ ಕೇಳೋಣ, ಜನದ ಒಪಿನಿಯನ್ ನ ಕೇಳೋಣ, ಹೆಂಗೈತೆ ಟೇಸ್ಟ್, ಅವ್ರ ಎಷ್ಟ್ ದಿನ ಬರ್ತಾರ ಹೆಂಗೆ ಏನು ಅಂತ. ನೀವು ಆಟೋ ಓಡಿಸೋದಣ್ಣ? ಹೌದು. ದಿನ ಇಲ್ಲೇ ಬರ್ತೀರಾ ಊಟಕ್ಕೆ? ಹೆಂಗೆ ಅಣ್ಣ? ಇಲ್ಲ ಅಣ್ಣ, ಇವತ್ತು ಬಂದೆ. ಹೆಂಗೈತೆ ಟೇಸ್ಟ್? ಇಷ್ಟ ಆಯ್ತಾ ನಿಮ್ಗೆ? ಟೇಸ್ಟ್ ಇಷ್ಟ ಆಯ್ತು. ನೋಡಿ, ತುಂಬಾ ಜನ ಆಟೋ ಡ್ರೈವರ್ಸ್ಗಳು, ಕೂಲಿ ಕಾರ್ಮಿಕರು, ಮತ್ತೆ ಕೆಲ್ಸಕ್ಕೆ ಹೋಗೋರು, ಯಾರಿಗಾರು ಊಟ ಮಾಡ್ಬೇಕು ಅಂತಂದ್ರೆ ಕಮ್ಮಿ ರೂಪಾಯಿಗೆ ಆರಾಮಾಗಿ ಊಟ ಸಿಗುತ್ತೆ. ಕಡಿಮೆ ರೇಟ್ ಅಲ್ಲಿ ಆರಾಮಾಗಿ ಇಬ್ರು ಊಟ ಮಾಡ್ಬೋದು 50 ರೂಪಾಯಿದಾಗ. ಮತ್ತೆ ತುಂಬಾ ಜನ ನೋಡಿ, ಇವಾಗ ನಾವು ಬಂದು ಒಂದು 10 ನಿಮಿಷ ಆಯ್ತು ಅಷ್ಟೇ. ನಾವು ಊಟ ಮಾಡಿ ಮುಗಿಸಾದ್ಮೇಲೆ ಕೂಡ ಆ ಕಡೆ ಸೈಡ್ ನೋಡಿ ಎಷ್ಟು ಜನ ಅವ್ರೆ. ಫುಲ್ ಆ ಕಡೆ ಸೈಡ್ ಅವ್ರೆ, ಈ ಕಡೆ ಸೈಡ್ ಅವ್ರೆ. ಮಧ್ಯಾಹ್ನ ಊಟಕ್ಕೆ ದಿನಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಜನ ಬಂದ್ಬಿಟ್ಟು ಊಟ ಮಾಡ್ತಾರೆ ಗೈಸ್. ಮಧ್ಯಾಹ್ನದ ಊಟ ಆಗಿರ್ಬೋದು, ಬೆಳಗ್ಗೆ ಹೊತ್ತು ನಾಷ್ಟ ಆಗಿರ್ಬೋದು. ಇನ್ನೊಂದಿಬ್ರು ಕೇಳ್ತೀನಿ ರೀ, ದಿನ ಬರ್ತೀರಾ ಊಟಕ್ಕೆ ಇಲ್ಲಿ? ಇಲ್ಲ ಅವಾಗ ಅವಾಗ ಬರ್ತೀರಾ? ದಿವಸ ಬರ್ತೀರಾ? ಹೆಂಗಿರುತ್ತೆ ಅಣ್ಣ? ಇಷ್ಟ ಆಗುತ್ತಾ ನಿಮ್ಗೆ ಅಪ್ಪಾಜಿ ಕ್ಯಾಂಟೀನ್ ಊಟ? ಇಷ್ಟ ಆಗುತ್ತಾ? ನೀವೇನ್ ಕೆಲಸ ಮಾಡೋದು? ಏನಣ್ಣ? ಕಂಬಿ ಕೆಲಸ ಮಾಡೋದಾ? ನೋಡಿ ಗೈಸ್, ತುಂಬಾ ಜನ ಕಾರ್ಮಿಕರುಗಳು, ಕೆಲಸ ಮಾಡೋರ್ನು ಕೂಡ ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ಬಂದ್ಬಿಟ್ಟು ಊಟ ಮಾಡ್ತಾರೆ. ಸರಿ ಅಣ್ಣ, ಆಯ್ತು, ಊಟ ಮಾಡಿ. ಗೈಸ್ ಟೈಮ್ ಇವಾಗ ನೋಡಿ 1:15 ಆಗೈತೆ ಹತ್ರ. ಇವಾಗ ನೋಡಿ ತುಂಬಾ ಜನ ಬರ್ತಾವ್ರೆ. ಟೈಮ್ ಆದಂಗೆ, ಊಟದ ಟೈಮ್ ಆದಂಗೆ ಜಾಸ್ತಿ ಜನ ಬರ್ತಾ ಇರ್ತಾರೆ. 2 ಗಂಟೆ 3 ಗಂಟೆವರೆಗೂ ಊಟ ಇರುತ್ತಲ್ವಾ, ಅಲ್ಲಿವರೆಗೂ ಜನ ಬಂದು ಊಟ ಮಾಡ್ತಾರೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ತುಂಬಾ ಜನಕ್ಕೆ ಈ ತರ ಕಮ್ಮಿ ರೂಪಾಯಿಗೆ ಎಲ್ಲಿ ಊಟ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅಂತವ್ರು ನೋಡಿ ಬಂದ್ಬಿಟ್ಟು ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ಬೋದು. ಗೈಸ್ ಅಪ್ಪಾಜಿ ಕ್ಯಾಂಟೀನ್ ಇರೋದು ಬನಶಂಕರಿ ಫಸ್ಟ್ ಸ್ಟೇಜ್, ಹನುಮಂತ ನಗರ್. ನಿಮ್ಗೆ ಅಪ್ಪಾಜಿ ಕ್ಯಾಂಟೀನ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕಮ್ಮಿ ರೂಪಾಯಿಗೆ ಊಟ ಮಾಡ್ಬೇಕು ಅಂದ್ರೆ ಬಂದ್ಬಿಟ್ಟು ಟೇಸ್ಟ್ ಮಾಡಿ. ಫುಡ್ ಸ್ಟ್ರೀಟ್ ಅಲ್ಲಿ ಸ್ಟಾಲ್ಗಳು ಹಾಕೋರು, ಅಂಗಡಿಗಳು ಎಲ್ಲಾನು ಎತ್ತಿಸ್ತಾರೆ. ಈಗ ನೋಡಿ ಫುಟ್ಪಾತ್ ಅಲ್ಲಿ ಕಾರ್ಗಳನ್ನೇ ಹಾಕೋ ನಿನ್ಸ್ಕೊಂಡವ್ರ ಮನೆ ಮುಂದೆಗಡೆ. ಈ ರೋಡ್ ಫುಲ್ ನೋಡಿದ್ವಿ, ಹಂಗೆ ನಿಲ್ಸವ್ರೆ. ಆ ಕಡೆ ಸೈಡ್ ನೋಡಿ ಗಾಡಿಗಳು ನಿಲ್ಸವ್ರೆ ಫುಟ್ಪಾತ್ ಮೇಲ್ಗಡೆ. ಇವನ್ ಯಾರು ಎತ್ಸಲ್ವಾ? ಫುಟ್ಪಾತ್ ಅಲ್ಲಿ ಜನಕ್ಕೆ ಓಡಾಡಕ್ ಜಾಗ ಎಲ್ಲ ಐತಿ ಇಲ್ಲಿ. ಹಿಂಗ್ ಕಾರ್ ಹಾಕೊಂಡ್ರೆ ಮನೆ ಮುಂದೆ. ಬನಶಂಕರಿ ಹತ್ರ ಇದು ಏರಿಯಾ ಎಲ್ಲ ಬರೀ ಫುಟ್ಪಾತ್ ಅಲ್ಲೇ ನಿಲ್ಸಿರೋದ್ ಕಾರ್ಗಳನ್ನ. ಅಲ್ಲಿ ನೋಡಿ, ಕಾರು, ಬೈಕು. ಇಲ್ಲಿ ಫುಟ್ಪಾತ್ ಅಲ್ಲಿ ಪಾರ್ಕಿಂಗ್ ಐತೆ. ಗೈಸ್ ನಾನಿವಾಗ ಜಯದೇವ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇವಾಗ ಫುಡ್ ಕ್ಯಾಂಟೀನ್ ನ ಹುಡ್ಕೋಣ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಊಟನ ಮಾಡೋಣ. ಯಾವ ತರ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಕ್ಯಾಂಟೀನ್ ಫುಡ್ ಅಂತ ನೋಡೋಣ. ನಾವ್ ಇವಾಗ ಕ್ಯಾಂಟೀನ್ ನ ಹುಡ್ಕೊಂಡು ಹಾಸ್ಪಿಟಲ್ ಒಳಗಡೆ ಹೋಗ್ತಾ ಇದೀವಿ. ಪೇಷಂಟ್ ಕಡೆಯವ್ರಿಗೆ ಕ್ಯಾಂಟೀನ್ ಇರುತ್ತೆ, ಈಗ ಒಳಗೋಗಿ ಹುಡ್ಕೋಣ. ಹಾಸ್ಪಿಟಲ್ ಹೊರಗಡೆ ನೋಡಿ ಗೈಸ್, ಜನ ಲಗೇಜು, ಊಟ ತಿಂಡಿ ಎಲ್ಲ ಹೊರಗಡೆನೆ ಮಾಡ್ತಾವ್ರ. ನೋಡಿ ಒಂದ್ ಫ್ಯಾಮಿಲಿ ಊಟನೇ ಮಾಡ್ತಾವ್ರ ಅಲ್ಲೇ ಹೊರಗಡೆ, ಲಗೇಜ್ ಎಲ್ಲ ಇಟ್ಕೊಂಡು. ತುಂಬಾ ಗೌರ್ಮೆಂಟ್ ಹಾಸ್ಪಿಟಲ್ ಗಳಲ್ಲಿ ಹಿಂಗೆ ಇರುತ್ತೆ ಗೈಸ್. ಇದು ಹಾಸ್ಪಿಟಲ್ ಒಳಗಡೆ ಕ್ಯಾಶ್ ಕೌಂಟರ್ ಮತ್ತೆ ರಿಜಿಸ್ಟ್ರೇಷನ್ ಲೈನ್. ಇದು ಕ್ಯಾಂಟೀನ್ ಈ ಬಿಲ್ಡಿಂಗ್ ಒಳಗಡೆ ಇಲ್ಲ, ಪಕ್ಕದ ಬಿಲ್ಡಿಂಗ್ ಎಲ್ಲ ಐತೆ. ಕೆಲಸ ಮಾಡೋರ್ನ ಕೇಳಿದ್ವಿ, ಪಕ್ಕದ ಬಿಲ್ಡಿಂಗ್ ಹೋಗೋಣ ಬನ್ನಿ. ಗವರ್ಮೆಂಟ್ ಹಾಸ್ಪಿಟಲ್ದು ಫುಡ್ ಕೋರ್ಟ್ ಇಲ್ಲ ಐತೆ ನೋಡಿ, ಮೇಲ್ಗಡೆ ಹೋಗ್ಬೇಕು ನಾವು. ಅಲ್ಲಿ ನೋಡಿ ಇವರೆಲ್ಲ ಪೇಷಂಟ್ಸ್ ಕಡೆಯವರು ಮತ್ತೆ ಪೇಷಂಟ್ಗಳು. ಹಾಸ್ಪಿಟಲ್ ಫುಲ್ ಕ್ರೌಡ್ ಆಗೈತೆ, ಎಷ್ಟು ಜನ ಓಡಾಡ್ತಾವ್ರು ನೋಡಿ. ಗವರ್ಮೆಂಟ್ ಹಾಸ್ಪಿಟಲ್ ನ ಫುಡ್ ಕೋರ್ಟ್ ನೋಡಿ, ಫುಲ್ ಕ್ರೌಡೆಡ್ ಆಗಿ ಇಲ್ಲ ಐತೆ ನೋಡಿ. ಇದೆ ಗವರ್ಮೆಂಟ್ ಹಾಸ್ಪಿಟಲ್ ಫುಡ್ ಕೋರ್ಟ್. ಫುಡ್ ಮೆನು ಏನೇನೈತೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇಡ್ಲಿ 30 ರೂಪಾಯಿ, ವಡೆ 25 ರೂಪಾಯಿ, ಖಾರ ಬಾತ್ 23 ರೂಪಾಯಿ, ರೈಸ್ ಬಾತ್ 40 ರೂಪಾಯಿ. ಈ ಕಡೆ ಸೈಡ್ ಗೋಬಿ ಫ್ರೈಡ್ ರೈಸು, ಗೋಬಿ ಮಂಚೂರಿ, ಎಲ್ಲಾ ತರ ಐಟಮ್ಸ್ ಐತೆ ಗೈಸ್. ಪ್ರೈಸ್ ಏನ್ ಅಷ್ಟೊಂದು ಜಾಸ್ತಿ ಇಲ್ಲ. ಏನ್ ತಗೊಳ್ಳೋದು ಇವಾಗ ನೋಡೋಣ. ನೋಡಿ ಫುಲ್ ಲೈನ್ ಐತೆ ಆರ್ಡರ್ ತಗೊಳಕ್ಕೂ. ಸುತ್ತ ನೋಡಿ ಎಷ್ಟು ಕ್ರೌಡ್ ಐತೆ, ಎಷ್ಟು ಜನ ಅವ್ರೆ ಅಂತ. ಪೇಷಂಟ್ಸ್ಗಳು ಮತ್ತೆ ಹಾಸ್ಪಿಟಲ್ ಕೆಲಸ ಮಾಡೋರು, ಫುಲ್ ಕ್ರೌಡೆಡ್ ಆಗೈತೆ ಪ್ಲೇಸ್. ಐತೆ ಅಂತ ಪೂರಿ, ಚೋಲೆ ಭಟೋರೆ, ಬಾತು, ಖಾರ ಬಾತು, ದೋಸೆ, ಇಡ್ಲಿ ಎಲ್ಲ ಐತೆ. ನಾವು
50 ರುಪೀಸ್ನ ಕೊಟ್ಬಿಟ್ಟು ಮಸಾಲೆ ದೋಸೆನ ತಗೊಂಡಿದೀವಿ. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಿಗೋ ಮಸಾಲೆ ದೋಸೆ ಹೆಂಗಿರುತ್ತೆ ನೋಡೋಣ ಬನ್ನಿ ಗೈಸ್. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆದ್ರೂ ಕೂಡ ಪ್ರೈವೇಟ್ ಅವರು ತಗೊಂಡಿರ್ತಾರೆ, ಲೈಕ್ ಈ ಕ್ಯಾಂಟೀನ್ ನ ಇಷ್ಟು ಬಾಡಿಗೆ ಅಂತ ಗೌರ್ಮೆಂಟ್ ಕೊಟ್ಬಿಟ್ಟು. ಸೊ ಇದು ನನ್ನ ಪ್ರಕಾರ, ನನಗೆ ಕರೆಕ್ಟ್ ಕ್ಲಾರಿಟಿ ಇಲ್ಲ ಗೈಸ್, ನನ್ನ ಪ್ರಕಾರ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆದ್ರೂ ಕೂಡ ಪ್ರೈವೇಟ್ ಅವ್ರು ನಡೆಸ್ತಿರ್ತಾರೆ ಕ್ಯಾಂಟೀನ್ ನ ಗೈಸ್. ಕೌಂಟರ್ 1 ಅಲ್ಲಿ ಪಾರ್ಸಲ್ ಐತೆ, ಕೌಂಟರ್ 2 ಅಲ್ಲಿ ಬ್ರೇಕ್ಫಾಸ್ಟ್, ಸ್ನಾಕ್ಸ್, ಬಾತು, ಪರೋಟ ಇದೆ. ಮಸಾಲೆ ದೋಸೆ ಇಲ್ಲೇ ಐತೆ ಗೈಸ್. ಟೋಟಲ್ ಆಗಿ 5 ಕೌಂಟರ್ ಐತೆ. ನಮ್ಮ ಮಸಾಲೆ ದೋಸೆ ಇಲ್ಲೇ ಸೆಕೆಂಡ್ ಕೌಂಟರ್ ಅಲ್ಲಿ ಕೊಡ್ತಾರೆ, ಬನ್ನಿ ಕೊಟ್ಬಿಟ್ಟು ಇಸ್ಕೋಣ. ಈ ಕಡೆ ಸೈಡ್ ಡಾಕ್ಟರ್ಸ್ ಡೈನಿಂಗ್ ಹಾಲ್ ಅಂತ ಐತೆ ನೋಡಿ. So ಅಲ್ಲಿ ಒಳಗಡೆ ಡಾಕ್ಟರ್ಸ್ ಗಳು ಸಪರೇಟ್ ಆಗಿ ಊಟ ಮಾಡ್ತಾವ್ರ ನೋಡಿ. ಇವರೆಲ್ಲ ಗೌರ್ಮೆಂಟ್ ಡಾಕ್ಟರ್ಸ್, ಅವ್ರಿಗೆ ಸಪರೇಟ್ ಐತೆ. ಇದೆಲ್ಲ ಫುಲ್ ಪಬ್ಲಿಕ್ ಪೇಷಂಟ್ ಗಳು ಇರ್ತಾರೆ. ಡಾಕ್ಟರ್ಸ್ ಗೆ ಡೈನಿಂಗ್ ಹಾಲ್ ಇಲ್ಲ ಅವ್ರೆ ನೋಡಿ ಡಾಕ್ಟರ್ಸ್. ಗೈಸ್ ನಮ್ಮ ಮಸಾಲೆ ದೋಸೆ, ಬಾತು ಎಲ್ಲ ಇಲ್ಲೇ ರೆಡಿ ಆಗಿ ಕೊಡೋದು. ಫುಲ್ ಕ್ಲೀನ್ ಆಗಿದೆ, ಕ್ಲೀನ್ ಮಾಡ್ತಾವ್ರೆ ಗೈಸ್. ಮೋಸ್ಟ್ಲಿ ವಿಡಿಯೋ ಮಾಡ್ತಿದೀವಿ ಅಂತ ಕ್ಲೀನ್ ಮಾಡಿದ್ರೆ ಇಲ್ಲ ನಾರ್ಮಲ್ ಆಗಿ ಕ್ಲೀನ್ ಮಾಡ್ತಾರ ಗೊತ್ತಿಲ್ಲ, ಕ್ಲೀನ್ ಮಾಡೋದು ಗೈಸ್. ಈ ಕಡೆ ಸೈಡ್ ಕೌಂಟರ್ 4 ಅಲ್ಲಿ ಎಷ್ಟು ಜನ ಅವ್ರು ನೋಡಿ. ಈ ಕಡೆ ಸೈಡ್ ಫುಲ್ ಮೀಲ್ಸ್ ಊಟ ಕೊಡ್ತಾರೆ, ಅನ್ನ, ಸಾಂಬಾರು, ಹಪ್ಪಳ, ಚಪಾತಿ. ಫುಲ್ ಮೀಲ್ಸ್ ಊಟಕ್ಕೆ ಫುಲ್ ಲೈನ್ ಐತೆ ಗೈಸ್. ಗೌರ್ಮೆಂಟ್ ಹಾಸ್ಪಿಟ್ಲ್ ಫುಡ್ ಕ್ಯಾಂಟೀನ್ ಅಲ್ಲಿ ಇರೋ ಕ್ರೌಡ್ ನೋಡಿ ನನಗೆ ತಲೆ ತಿರುಗ್ತೈತೆ. ಯಾವ ಹೋಟ್ಲಲ್ಲಿ ಇಷ್ಟೆಲ್ಲ ಕಸ್ಟಮರ್ಸ್ ಇರ್ತಾರೆ ಹೇಳಿ. ಕೌಂಟರ್ ಅಲ್ಲಿ ನೋಡಿ ಎಷ್ಟು ಜನ ಅವ್ರೆ, ಆ ಕಡೆ ಸೈಡ್ ಊಟ ಮಾಡ್ತಿರೋರು ನೋಡಿ ಎಷ್ಟು ಜನ ಅವ್ರೆ. ಫುಲ್ಲು ಜನ ಗೈಸ್, ಫುಲ್ಲು ಕಸ್ಟಮರ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಒಳ್ಳೆ ಬಿಸ್ನೆಸ್. ಬೇಕರಿ ಬೇರೆ, ಬೇಕರಿನೂ ಐತೆ ಗೈಸ್. ಆ ಕಡೆ ಸೈಡು ಬೇಕರಿ, ಸ್ವೀಟ್ಸ್ ಎಲ್ಲ ಇದೆ. ಊಟ ಮಾಡಾದ್ಮೇಲೆ ಬೇಕರಿಗೆ ಹೋಗ್ಬಿಟ್ಟು ಸ್ವೀಟ್ಸ್ ತಿನ್ನೋಣ. ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಿರೋ ಪ್ರೈವೇಟ್ ಕ್ಯಾಂಟೀನ್ ಮಸಾಲೆ ದೋಸೆ ಗೈಸ್. ನಾರ್ಮಲ್ ಹೋಟ್ಲಲ್ಲಿ ನಮ್ಗೆ ಹೆಂಗೆ ಸಿಗುತ್ತೆ ಮಸಾಲೆ ದೋಸೆ ಹಂಗೆ ಐತೆ ಗೈಸ್. ಒಳಗಡೆ ಆಲೂಗಡ್ಡೆ ಪಲ್ಯ ಐತೆ, ಚಟ್ನಿ, ಸಾಂಬಾರು. ಹೊರಗಡೆ ದೋಸೆಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇಲ್ಲ, ಸೇಮ್ ಹಂಗೆ ಇದೆ. ಅಂದ್ರೆ ಇಡೀ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರೋದು ಇದೊಂದೇ ಫುಡ್ ಕ್ಯಾಂಟೀನ್. ಒಳಗಡೆ ಊಟ ಸಿಗೋದು ಒಳಗಡೆ, ಅದಕ್ಕೆ ಇಷ್ಟು ಜನ ಇರೋದು ಗೈಸ್. ಡ್ರಿಂಕಿಂಗ್ ವಾಟರ್ ಇಲ್ಲ ಐತೆ. ನಮ್ಗೆ ಬಿಸಿನೀರ್ ಬೇಕು ಅಂದ್ರೂ ಕೂಡ ಆ ಕಡೆ ಸೈಡ್ ಬಿಸಿನೀರ್ ಐತೆ, ಅಲ್ಲಿ ಹೋಗ್ಬಿಟ್ಟು ಬಿಸಿನೀರ್ ಇಟ್ಕೊಳ್ಳೋಣ. ಕಡೆ ಸೈಡ್ ಎಲ್ಲ ಫುಲ್ಲು ಪ್ಲೇಟ್ ಕ್ಲೀನ್ ಮಾಡೋದು, ಮತ್ತೆ ಲೋಟ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇಲ್ಲೇ ಇಡ್ತಾವ್ರೆ. ಅಲ್ಲೆಲ್ಲ ಫುಲ್ಲು ಒಳಗಡೆ ಕಾಣಿಸ್ತಿರೋದೆಲ್ಲ ಪ್ಲೇಟ್ ಕ್ಲೀನ್ ಮಾಡೋದು, ಡಿಶಸ್ ಎಲ್ಲ ಊಟ ಮಾಡೋದ್ಮೇಲೆ ಪ್ಲೇಟ್ ಕ್ಲೀನ್ ಮಾಡ್ತಾರಲ್ಲ. ಆ ಕಡೆ ಸೈಡ್ ಬಿಸಿನೀರ್ ಐತೆ, ಬನ್ನಿ ಬಿಸಿನೀರ್ ಕುಡಿಯೋಣ. ಇದೊಂದು ಒಳ್ಳೆ ಕೆಲಸ ಏನಂತಂದ್ರೆ ಕೆಮ್ಮು ನೆಗಡಿ ಇದ್ರೆ ತಣ್ಣೀರ್ ಕುಡಿಯಕ್ಕಾಗಲ್ಲ ಅಂತವ್ರಿಗೆ ಒಂದು ಸಪರೇಟ್ ಬಿಸಿನೀರ್ನೇ ಇಟ್ಟಿದ್ದಾರೆ ಗೈಸ್. ನಮ್ಗೆ ಹಾಸ್ಪಿಟಲ್ ಕ್ಯಾಂಟೀನ್ ಒಳಗಡೆ ನೋಡಿ ಸೂರ್ಯ ಬೇಕರಿ ಇದೆ. ಬೇಕರಿ ನಮ್ಗೆ ಬಿಸ್ಕೆಟ್, ಸ್ವೀಟ್ಸು ಎಲ್ಲಾ ತರ ಐಟಮ್ಸ್ ಸಿಗುತ್ತೆ ಗೈಸ್. ಚಾಕ್ಲೇಟ್ಸು, ಕಿಟ್ಕ್ಯಾಟ್ ಚಾಕ್ಲೇಟ್. ಕಿಟ್ಕ್ಯಾಟ್ ಚಾಕ್ಲೇಟ್ ಕೊಡಿ ಹೆಂಗೆ. ಹಾಸ್ಪಿಟಲ್ ಒಳಗಡೆ ಇರೋ ಕ್ಯಾಂಟೀನ್ ಅಲ್ಲಿ ನಾವು ಕಿಟ್ಕ್ಯಾಟ್ ಮತ್ತೆ ಕಡಲೆ ಮಿಠಾಯಿ ತಗೊಂಡ್ವಿ. ಚಿಕ್ಕಿ ಮಿಠಾಯಿ ತಗೊಂಡ್ವಿ ಅಂಕಲ್. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದು ರೆಂಟ್ ಕಟ್ಬಿಟ್ಟು ನೀವು ಇಟ್ಕೊಂಡಿರೋದಲ್ವಾ ಅಂಗಡಿನ? ಕ್ಯಾಂಟೀನ್ ಅವ್ರು ಸೇರುತ್ತೆ. ಕ್ಯಾಂಟೀನ್ ಅವರು ಗೌರ್ಮೆಂಟ್ ಅವ್ರು ರೆಂಟ್ ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಮಾಮೂಲಿ ಪ್ರೈವೇಟ್ ಅವರು ಗೌರ್ಮೆಂಟ್ಗೆ ಬಾಡಿಗೆ ಕೊಟ್ಬಿಟ್ಟು ಇದನ್ನ ಮೇಂಟೈನ್ ಮಾಡ್ತಿರೋದು. ನಾವು ಚಾಕ್ಲೇಟ್ ತಗೊಂಡು ಇವಾಗ ಹೊಡ್ತಾ ಇದೀವಿ. ಅಣ್ಣ ನಮ್ಮದು ಮೇನ್ ಚಾನಲ್ದು ಗೋಸ್ಟ್ ಅಂಡ್ ವಿಡಿಯೋ ಎಲ್ಲ ನೋಡ್ಬಿಟ್ಟವ್ರೆ. ರಾತ್ರಿ ನೋಡಿದ್ರೆ ಬೆಳಗ್ಗೆ ನೋಡಿದ್ರೆ ಅಂಕಲ್ ಅವ್ರು ಬಂದಿಲ್ಲ. ಅಲ್ಲ ಒಂದು ಥ್ರಿಲ್ಲಿಂಗ್ ಇಂಟ್ರೆಸ್ಟ್ ಆಗಿತ್ತು ನಮ್ಗೆ ಅಂತದಿಲ್ಲ. ಮಶಾನದಲ್ಲಿ ಊಟ ನಿನ್ನೆ ಒಂದು ವಿಡಿಯೋ ಮಾಡಿದ್ದಾರೆ, ಮಶಾನದಲ್ಲಿ ಊಟ ಮಾಡೋದು. ಗೈಸ್ ನಾವು ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಕ್ಯಾಂಟೀನ್ ಒಳಗಡೆ ಫುಡ್ ನ ತಿನ್ಕೊ ಬಂದ್ವಿ. ಫುಡ್ ಟೇಸ್ಟ್, ಕ್ವಾಲಿಟಿ, ಪ್ರೈಸ್ ಎಲ್ಲ ಚೆನ್ನಾಗೇ ಇತ್ತು ಗೈಸ್. ಎಷ್ಟು ಜನ ಅವ್ರು ನೋಡಿ ಹಾಸ್ಪಿಟಲ್ ಹೊರಗಡೆ ನೋಡಿ ಎತ್ಕೊ ಹೋಗ್ತಾವ್ರೆ. ಗಾಡಿಗಳನ್ನ ನೀಟಾಗಿ ಎತ್ಕೊಯ್ತವ್ರ. ಕೆಳಗಡೆ ಗಾಡಿ ಡ್ಯಾಮೇಜ್ ಆಗಲ್ವಾ ಹಿಂಗ್ ಇಟ್ಕೋದ್ರೆ? ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ.